ತಗೊಳ. ಅದೇ ಲಾಸ್ಟ್ ಕಪ್ಪು. ಇನ್ನೊಂದು ಕಪ್ ಕಾಫಿ ಬೇಕು ಅಂದ್ರೂ ಸಾಯಿಸ್ಬಿಡ್ತೀನಿ. ಇದನ್ನು ಕುಡಿಬೇಕು, ಸೀದಾ ಮನೆಗೆ ಹೋಗ್ತಾ ಇರಬೇಕು. ಆ ಗಿಫ್ಟ್ ಬಗ್ಗೆ ಏನಾದ್ರು ಸೊಲ್ಯೂಷನ್ ಸಿಗ್ತಾ? ಹುಡುಗಿ ಬಗ್ಗೆ ಏನು ಹೇಳಬೇಕು ಅಂತ ದೇವರಣ್ಣ ನನಗೆ ಗೊತ್ತಿಲ್ಲ ಕಣ. ಹಾಗಾದರೆ ಪಾರ್ಟಿಗೆ ಹೋಗಲ್ವಾ? ಹೋಗ್ತೀನಿ. ಈ ಸಲ ಎಲ್ಲ ಮಿತಿಲ ಮೇಲೆ ಬಿಟ್ಬಿಡ್ತೀನಿ. ಈ ಗಿಫ್ಟು ಅದು ಇದು ಸವಸನೆ ಬೇಡ. ಈ ವರ್ಷ ಇದಕ್ಕೊಂದು ಸೊಲ್ಯೂಷನ್ ಕೊಡು ಅಂತ ಅವಳನ್ನೇ ಕೇಳ್ಬಿಡ್ತೀನಿ. ಸಿಂಪಲ್. ಏನಾದರೂ ಮಾಡು, ಫಸ್ಟ್ ಮನೆಗೆ ಹೋಗು. ಆಮೇಲೆ ನಮ್ಮ ಅಕೌಂಟೆಂಟ್ ಪ್ರಶಾಂತ್ ಮಗು ನಾಮಕರಣ ಇವತ್ತು, ನೆನಪಿದೆ ತಾನೆ? ನೆನಪಿದೆಯೋ? ಬರಲಾ? ಎಲ್ರಿಗೂ ಜಿಲೇಬಿ ಕೊಡಬೇಕು, ಯಾರಿಗೂ ಇಲ್ಲ ಅನ್ಬಾರ್ದು. ಅಪ್ಪ ಜಿಲೇಬಿ. ಅಕ್ಕ ಅಕ್ಕ ಏನು ಯೋಚನೆ ಮಾಡ್ತಿದ್ಯಾ? ಕುಡಿನಿ. ತಗೋ. ಎಣ್ಣೆ ತಿಂತೈತೆ ಜರುಗ್ರ. ಅಪ್ಪ ಮೈಯೆಲ್ಲ ಸುಟ್ಕೊಂಡು ಆಸ್ಪತ್ರೆ ಹಾಸಿಗೆ ಮೇಲೆ ಮಲಗಿದ್ದಾಗ ಅವ್ರಿಗಾಗಿದ್ದ ಗಾಯದ ಬಗ್ಗೆನೋ ಅಥವಾ ಆಗ್ತಿದ್ದ ನೋವು ಬಗ್ಗೆನೋ ಯಾವುದ್ರ ಮೇಲೂ ಗಮನ ಇರಲಿಲ್ಲ. ಅವರು ಕೊನೆಯದಾಗಿ ಏನು ಹೇಳಿದ್ರು ಗೊತ್ತಾದತ್ತು? ಏನು? ಮಲ್ಲಿ ಎಲ್ರಿಗೂ ಜಿಲೇಬಿ ಸಿಗ್ತಕ್ಕಂಥ ಮತ್ತೆ ಯಾವುದೇ ಕಾರಣಕ್ಕೂ ಸಕ್ಕರೆ ಪಾಕ ಸಿಗಬಾರ್ದು. ಸುಗಂಧ ಹುಷಾರು. ರಿಯಾ ಬಾಯಿಲಿ, ನೀನ್ ತಾನೇ ಚಿಕ್ಕೋಳು, ನಿನ್ನಿಂದಾನೇ ಶುರು ಮಾಡ್ತೀನಿ. ಅಮ್ಮಮ್ಮ ನಾನೇ ಚಿಕ್ಕವನು. ಅಯ್ಯೋ ಹೌದಲ್ವಾ, ಮರ್ತ್ಬಿಟ್ಟೆ. ಸರಿ, ನಿನ್ನಿಂದಾನೇ ಶುರು ಮಾಡ್ತೀನಿ, ಓಕೆನಾ? ಬೈಜಯಂತಿ, ಇದನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ ಅತ್ತೆ? ಇವತ್ತಿಷ್ಟು ಸಂಭ್ರಮ ಯಾಕೆ ಹೇಳು? ವಿರಾಜ್ಗೆ ದೊಡ್ಡ ಗಿಫ್ಟೇ ಕೊಡ್ತಿದ್ದಾರಲ್ಲ, ಅದಕ್ಕೆ. ಅವನ ಎಂಗೇಜ್ಮೆಂಟ್ ಅನೌನ್ಸ್ಮೆಂಟ್ ಇವತ್ತು ಅಂತ ಯಾವುದೇ ಕಾರಣಕ್ಕೂ ವಿರಾಜ್ಗೆ ಗೊತ್ತಾಗಬಾರ್ದು. ಇವತ್ತಿಲ್ಲಿ ನಡೀತಾ ಇರೋದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ, ಗೊತ್ತಾಯ್ತಲ್ಲ? ಅಲ್ಲ ಅಕ್ಕ, ನೀನ್ ಯಾಕೆ ಪ್ರತಿ ಸಲ ಅಣ್ಣನ ಸೇವ್ ಮಾಡ್ಕೋತಿದ್ಯಾ? ಅಂದ್ರೆ ಅಣ್ಣ ಅಂತ ಪ್ರೀತಿ ಇರೋದೇನೋ ಸರಿ, ಆದ್ರೆ ನಾ ತಲೆ ಮೇಲೆ ಯಾಕೆ ಕೂತ್ಕೋತೀಯಾ? ಈಗ ಏನಾಯ್ತು? ಮನೆ ನೋಡ್ಕೋತಿರೋದು ನೀನು, ಮನೆಗಾಗಿ ಪ್ರತಿ ಕ್ಷಣ ದುಡಿತಿರೋದು ನೀನು. ನಾನು ಓದೋದಕ್ಕೆ, ಮೆಡಿಸಿನ್ಗೆ, ಗ್ಯಾಸ್ಗೆ, ಕರೆಂಟ್ಗೆ ಪ್ರತಿಯೊಂದಕ್ಕೂ ದುಡ್ಡು ಕೊಡ್ತಿರೋದು ನೀನು.
ನೀನು ದುಡ್ದಿರೋ ದುಡ್ಡಲ್ಲಿ ಅವ್ನು ಬರೀ ಬಿಲ್ಡಪ್ ತಗೋತಾನೆ. ಅವ್ನು ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ. ನೀನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ? ಅತ್ತಿಗೆಗೋಸ್ಕರ. ಅತ್ತಿಗೆ ಅಣ್ಣನ್ನ ದೇವ್ರು ಅನ್ಕೊಂಡಿದ್ದಾಳೆ. ಅವನನ್ನ ತುಂಬಾ ನಂಬಿದಾಳೆ. ಅವ್ನ ನಿಜವಾದ ಕತೆ ಗೊತ್ತಾದ್ರೆ ಅವಳು ಹೇಗೆ ಸಹಿಸ್ಕೋತಾಳೆ ದತ್ತು? ಅವಳ ಮನ್ಸಿಗೆ ನೋವಾಗೋದಕ್ಕೆ ನಾನು ಬಿಡಲ್ಲ ದತ್ತು. ಅಷ್ಟಕ್ಕೂ ಅಣ್ಣ ಇನ್ನು ಎಷ್ಟು ದಿನ ಹೀಗೆ ಇರ್ತಾನೆ? ಅವನು ಬದಲಾಗ್ತಾನೆ. ಇವತ್ತಲ್ಲ ನಾಳೆ ಅವನ ಜವಾಬ್ದಾರಿನ ಹೆಗಲ ಮೇಲೆ ತಗೊಂಡು ಅವ್ನು ಸರಿ ಹೋಗ್ತಾನೆ. ನನಗೆ ನಂಬಿಕೆ ಇದೆ. ಅವ್ನು ಯಾವತ್ತೋ ಏನೋ ಆಗ್ತಾನೆ ಅನ್ನೋದ್ರ ಬಗ್ಗೆ ನನಗಂತೂ ನಂಬಿಕೆ ಇಲ್ಲ. ಅದ್ಬಿಡು, ನೀನು ಮದುವೆ ಆಗಿ ಒಂದಿನ ಬೇರೆ ಮನೆಗೆ ಹೋದೆ ಅನ್ಕೋ, ಆಗ ಮನೆ ಕತೆ ಏನು? ಆಗ್ಲಾದ್ರೂ ಅಣ್ಣನ ಬಗ್ಗೆ ಅದಕ್ಕೆ ಗೊತ್ತಾಗ್ಲೇಬೇಕಲ್ವಾ? ನನ್ನ ಮದುವೆ ಆಗೋಕೆ ಹುಡುಗ ಬೇಕಲ್ವಾ? ಹಾಗಾದ್ರೆ ಹುಡುಗನ ಹುಡ್ಕಿದ್ರೆ ನೀನು ಮದುವೆಗೆ ರೆಡಿನಾ? ಓ ರೆಡಿ. ಆದ್ರೆ ಅದು ಆಗ್ಬೇಕು ಅಂದ್ರೆ ನನ್ನ ಯಾರಾದ್ರೂ ಮದುವೆ ಆಗ್ಬೇಕಲ್ವಾ? ಹುಡುಗನ್ ನಾನು ಹುಡುಕ್ತೀನಲ್ಲ, ಅವ್ನು ಹೇಗಿರ್ತಾನೆ ಗೊತ್ತಾ? ಅವನು ದೊಡ್ಡ ದೊಡ್ಡ ಕಂಪ್ನಿ CEO ಆಗಿರ್ತಾನೆ, ಬ್ಲೇಸರ್ ಆಗಿರ್ತಾನೆ, ಅವನ ಹತ್ರ ಸಿಕ್ಕ ಹೊಟ್ಟೆ ದುಡ್ಡಿರುತ್ತೆ, 3-4 ದೊಡ್ಡ ದೊಡ್ಡ ಕಾರುಗಳಿರುತ್ತೆ. ಸಾಕು ನಿಲ್ಸಿದತ್ತು. ನನಗೆ ಆ ಥರ ಹುಡುಗ ಬೇಡ. ಸಿಗಲ್ಲ ಅಂತ ಈಗ ಹೇಳ್ತಿದ್ಯಾಕ? ಸಿಗಲ್ಲ ಅಂತ ಹೇಳ್ತಿಲ್ಲ, ಸಿಕ್ಕರೂ ಬೇಡ ಅಂತಿದ್ದೀನಿ. ಯಾಕೆ? ಒಂದೇ ಸಲ ಹೇಳೋದು ಮತ್ತೆ ರಿಪೀಟ್ ಮಾಡಲ್ಲ. ಹಾಗಾಗಿ ಸರಿಯಾಗಿ ಕೇಳಿಸ್ಕೊ. ಹೇಳಿ ಮೇಡಮ್. ಈ ದೊಡ್ಡ ಜನರ ಪ್ರಾಬ್ಲಮ್ಮು ನಮಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ಇನ್ನು ನಮ್ಮ ಪ್ರಾಬ್ಲಮ್ ಅವ್ರಿಗೆ ಅರ್ಥನೇ ಆಗಲ್ಲ. ಹಸಿರೋರಿಗಷ್ಟೇ ಊಟದ ಬೆಲೆ ಗೊತ್ತಿರೋದು ದತ್ತು. ಅಂದ್ರೆ ನಮ್ಮ ಲೆವೆಲಲ್ಲಿ ಇರೋರಿಗೆ ಮಾತ್ರ ನಮ್ಮ ಕಷ್ಟ ಅರ್ಥ ಆಗೋದು. ಅರ್ಥ ಆಯ್ತಾ? ಈ ದೊಡ್ಡ ಜನರನ್ನ ಮದುವೆ ಆದ್ರೆ ಒಂದು ಸಿಂಪತಿ ಸಿಗುತ್ತೆ, ಇಲ್ಲ ಅಂದ್ರೆ ಅವಮಾನ ಆಗುತ್ತೆ. ಆ ಎರಡರಲ್ಲಿ ಯಾವುದಾದ್ರೂ ನನಗೆ ಬದುಕಕ್ಕಾಗಲ್ಲ. ಕಷ್ಟನ ಇಷ್ಟಪಡ್ದಿರೋನ್ ಜೊತೆ ಬದುಕೋದು ನನಗೆ ಕಷ್ಟ. ಯವ್ವ, ಏನ್ ಡೈಲಾಗು! ಸೂಪರ್ ಅಕ್ಕ, ನೀನು ಸೂಪರ್. ನನಗೆ ನಮ್ಮ ಥರ ಸಾದಾ ಸೀದಾ ಹುಡುಗ, ಆಟೋ ಬಸ್ಸು ಅಂತ ಓಡಾಡ್ಕೊಂಡು ಬರೋ ಬಿಲ್ಲು ಸಂಬಳದ ಮಧ್ಯೆ ದುಡ್ಡು ಹೊಂದ್ಸೋದಕ್ಕೆ ಕಷ್ಟಪಡೋ ನನ್ನ ಥರದ ಹುಡುಗ ಬೇಕು. ಅಯ್ಯೋ ಅಮ್ಮಮ್ಮ, ನೀವ್ಯಾಕೆ ಬರಕ್ಕೆ ಹೋದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ದೆ ಅಲ್ವಾ? ಅರೇಂಜ್ಮೆಂಟ್ಸಲ್ಲಿ ಏನಾದರೂ ತಪ್ಪಾಗಿದೆಯಾ? ತಪ್ಪ? ನೀನ್ ಮಾಡೋ ಕೆಲಸದಲ್ಲಿ ತಪ್ಪಾಗತ್ತಾ? ಸಾಧ್ಯನೇ ಇಲ್ಲ. ಆ ಕಡೆ ತಿರುಗು. ಅಮ್ಮಮ್ಮ, ಯಾಕಿದೆಲ್ಲ? ಈ ಮನೆಯಲ್ಲಿ, ಆಫೀಸ್ನಲ್ಲಿ ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು ಅಂತ ಕರೆಕ್ಟಾಗಿ ಡಿಸೈಡ್ ಮಾಡೋದು ನೀನ್ ತಾನೆ. ಅದಕ್ಕೆ ನಾನು ಇಷ್ಟು ಕೂಡ ಮಾಡಲಿಲ್ಲ ಅಂದರೆ ಹೇಗೆ? ನಿಮ್ಮ ಹುಟ್ಟಿದಬ್ಬನ ಇವತ್ತೇ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ನಾನಲ್ಲ ಅಮ್ಮಮ್ಮ. ಬಟ್ ಅದ್ರ ಜೊತೆ ಆಗೋ ಇನ್ನೊಂದನ್ನ ಪಕ್ಕಾ ಮಾಡಿದ್ದು ನೀನೇ ತಾನೆ, ಗೊತ್ತಲ್ವಾ? ನಿನ್ನೆರಳಲ್ಲಿ ರಮ್ಯಾ ಎರಡನೇ ಸೊಸೆಯಾಗಿ ಈ ಮನೆನ ಬೆಳಗ್ಬೇಕು. ಅದಕ್ಕೆ ಈ ನೆಕ್ಲೆಸನ್ನ ನೀನೇ ಅವಳಿಗೆ ಕೊಡ್ಬೇಕು.
ಅಮ್ಮಮ್ಮ ಈ ನೆಕ್ಲೆಸ್ಗಿಂತ ನನಗೆ ಕೊಟ್ಟಿರೋ ನೆಕ್ಲೆಸ್ಸೇ ಎಕ್ಸ್ಪೆನ್ಸಿವ್ ಇದೆ. ಇವತ್ತು ರಮ್ಯಾಗೆ ಬೆಸ್ಟ್ ಕೊಡ್ಬೇಕಲ್ವಾ, ಎಕ್ಸ್ಚೇಂಜ್ ಮಾಡೋಣವಾ? ಯಾರಿಗೆ ಯಾವ್ದನ್ ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನೂ ಬೇಕು ಅಂದ್ರೆ ಎಂಗೇಜ್ಮೆಂಟ್ ಇದೆಯಲ್ಲ, ಆಗ ನೋಡೋಣ. ಈಗ ಇದನ್ ಕೊಡು. ಅಮ್ಮಮ್ಮ ಇನ್ನೊಂದು ವಿಷಯ, ಹೇಳು. ವಿರಾಜ್ಗೆ ಸರ್ಪ್ರೈಸ್ ಅನೌನ್ಸ್ಮೆಂಟ್ ಅಂತ ಅನ್ಕೊಂಡಿದೀವಿ. ಹೌದು, ಅದಕ್ಕೆ ನೀನೇ ಎಲ್ಲ ಕ್ಲೀನಾಗಿ ಪ್ಲಾನ್ ಮಾಡಿದ್ಯಲ್ಲ. ಹೌದು, ಆದ್ರೆ ವಿರಾಜ್ಗೂ ಒಂದ್ ಮಾತು ಕೇಳ್ಬೇಕಲ್ವಾ? ಆಲ್ರೆಡಿ ಅವನ್ ಜೊತೆಯಾಗಿ ಯಾರಾದ್ರೂ ಇದ್ರೆ ವಿರಾಜ್ ಏನ್ ಕೇಳ್ಬೇಕು? ಜೊತೆ ಯಾರಿರ್ಬೇಕು? ಯಾಕಿಬ್ರು ಶಾಕಲ್ಲಿ ನಿಂತ್ಕೊಂಡಿದ್ದೀರಾ? ನನ್ನನ್ನು ಏನ್ ಕೇಳ್ಬೇಕಂತಿದ್ದೀರಾ? ಮೊದಲು ನೀನೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಹೇಳು, ಆಮೇಲೆ ನಾನೇನ್ ಕೇಳ್ಬೇಕು ಅಂತಿದ್ದೀನೋ ಅದನ್ನ ಕೇಳ್ತೀನಿ. ಸೂಪರ್ ಹ್ಯಾಪಿ ಬರ್ಡೇ ಅಮ್ಮಮ್ಮ. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅಮ್ಮಮ್ಮ, ನಿಂಗೆ ಆಶೀರ್ವಾದ ಮಾಡಕ್ ಬೇರೆ ಏನೂ ಸಿಗ್ಲಿಲ್ವಾ? ಇಷ್ಟು ವರ್ಷ ನಿನಗ್ ಬೇಕಾದ ಆಶೀರ್ವಾದನೇ ಮಾಡಿದ್ದೀನಿ. ಈಗ ನನಗ್ ಬೇಕಾದ್ದು. ಆಯ್ತಾಯ್ತು. ಹಲೋ, ನನ್ ಗಿಫ್ಟ್ ಎಲ್ಲಿ? 3 ವರ್ಷ ಮುಗೀತು, ನೆನ್ಪಿದೆ ತಾನೆ? ಅಫ್ಕೋರ್ಸ್ ನೆನಪಿದೆ, ಆದ್ರೆ ಗಿಫ್ಟ್ ಸಿಕ್ಕಿಲ್ಲ. ಸಿಕ್ಕಿಲ್ಲ ಅಂದ್ರೆ ನಾನೇ ಹುಡುಕ್ತೀನಿ, ಅದೇ ತಾನೇ ಮಾತು. ಕರೆಕ್ಟ್, ಅದೇ ಮಾತು. ಹುಡುಗಿ ಹುಡ್ಕೊಂಡ್ ಕರ್ಕೊಂಡ್ ಬಾ ಅಂತ ಹೇಳಿದ್ರಿ, ನನಗ್ ಸಿಗ್ಲಿಲ್ಲ. ಈಗ ನೀವೇ ಹುಡುಕ್ತೀರಾ, ಅವಳನ್ನ ನಾನ್ ಮದ್ವೆ ಆಗ್ಬೇಕು ಅಲ್ವಾ? ಡನ್. ಮಾತು ಅಂದ್ರೆ ಮಾತು, ಆಮೇಲೆ ಅಳ್ಬಾರ್ದು. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ಹುಡುಗಿನ ಫಸ್ಟು ಮಿಥಿಲಾಗ್ ಮೀಟ್ ಮಾಡಿಸಿ, ಅವಳಿಗೆ ಓಕೆ ಆದ್ರೆ ನನಗೂ ಓಕೆ. ಅರೆ, ಇದೊಳ್ಳೆ ಕತೆ ಆಯ್ತಲ್ಲ. ನಾನೇನು ಅಂತ ನೋಡ್ಬೇಕು? ನನ್ನ ಹುಡುಗಿ ಸೇಮ್ ನಿಂತರನೇ ಇರಬೇಕು. ಅಂದ್ರೆ ಅಂದ್ರೆ ಒಳ್ಳೆ ಗುಣ, ಒಳ್ಳೆ ಮನಸ್ಸು, ಸಖತ್ ಬುದ್ಧಿ, ಎಲ್ರ ಬಗ್ಗೆ ಕಾಳಜಿನೂ ಇರಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಶಿ ಶುಡ್ ಬಿ ಅನ್ ಎಕ್ಸ್ಟ್ರಾರ್ಡಿನರಿ ಫ್ರೆಂಡ್. ಈಗ ನಿನ್ನೆ ನೋಡು, ನೀನು ಹರ್ಷಿತ್ತು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು, ಅದಕ್ಕೆ ಎಷ್ಟು ಹೊಂದ್ಕೊಂಡು ಹೋಗ್ತಿದ್ದೀರಾ ನೋಡಿ. ಹಾಗೆ ದೃಷ್ಟಿ ತಾಗೋ ಆಗಿರ್ಬೇಕು. ಆಮೇಲೆ ಇನ್ನೊಂದು, ಮನರ ಒಪ್ಪಿಗೆ ಮಾತ್ರ ಅಲ್ಲ, ಇಷ್ಟನೂ ಪಡಬೇಕು. ಸರಿ, ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನಿನ್ ಮನ್ಸಲ್ಲಿ ಯಾರೂ ಇಲ್ಲ ತಾನೆ? ಇಲ್ಲ ಅಮ್ಮಮ್ಮ. ಈ ತರ ಕಾರ್ಯಕ್ರಮಕ್ಕೆ ಬಂದು ಜಿಲೇಬಿ ಮಾಡಿ ಅದನ್ನ ಎಲ್ರು ತಿಂದು ಖುಷಿ ಪಡೋದು ಎಷ್ಟು ಖುಷಿ ಅಲ್ವಾ? ಖುಷಿನೇ, ಆದ್ರೆ ಈ ಥರ ಬೇವ್ರು ಸುರಿಸ್ಕೊಂಡು ಕೆಲಸ ಮಾಡೋದಲ್ಲ. ಬೇವು ಚೂಸ್ಕೊಂಡು ಕೆಲಸ ಮಾಡೋದೆಲ್ಲ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಬಂದ್ರು ಬೊಗಳೆ ಮಹಾರಾಜರು. ಅಣ್ಣ, ನೀನೇನಿಲ್ಲಿ? ಮನೆ ಸಾಲದ ಕಂತು ಕಟ್ಟೋಕೆ ಕೊನೆ ಚಾನ್ಸು ಅಂತ ಹೇಳಕ್ ಬಂದೆ. ಏನೋ ನೀನ್ ಇನ್ನೂ ಮನೆ ಸಾಲದ ಕಂತು ಕಟ್ಟಿಲ್ವಾ? ಅಣ್ಣ, ಕಂತು ಕಟ್ಟಿಲ್ಲ ಅಂದ್ರೆ ಮನೇನ ಹರಾಜ್ಗೆ ಹಾಕ್ತಾರೆ. ಅದಕ್ಕೆ ತಾನೇ ನಿನ್ನ ಹತ್ರ ಕೇಳಕ್ ಬಂದಿದ್ದು. ಮಲ್ಲಿ, ಇದೊಂದು ಸಲ ನೀನೇ ಕಟ್ಬಿಡು, ಮುಂದಿನ ಸಲ ಅಷ್ಟು ದುಡ್ಡು ಬಿಸಾಕಿ ಮನೇನ ನಾನು ಬಿಡ್ಸ್ಕೊಂಬರ್ತೀನಿ. ಮನೇನ ಅಡ ಇಡವಾಗ್ಲೇ ಅಕ್ಕ ಬೇಡ ಅಂತ ಗಿಡಿಗೆ ಹೇಳಿದ್ಲು. ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಇವಳ ಹತ್ರ ಸೈನ್ ಹಾಕ್ಸ್ಕೊಂಡು ಮನೆ ಅಡ ಇಟ್ಟಿದ್ಯಾ. ಇವಾಗ ನೋಡಿದ್ರೆ ಕಂತು ನೀವೇ ಕಟ್ಬೇಕಾ? ನೀನು ಯಾಕೆ ಮಧ್ಯದಲ್ಲಿ ಮಾತಾಡ್ತಿದ್ಯಾ? ಏನೋ ಭಾರಿ ದುಡ್ಡು ಬಿಸಾಕಿರೋ ಥರ. ಮಲ್ಲಿ ದುಡ್ಡಲ್ಲಿ ಬಿಟ್ಟು ತಿನ್ಕೊಂಬತ್ತಿರೋನು ನೀನು. ಎಷ್ಟಲ್ಲಿರ್ಬೇಕು ಅಷ್ಟಲ್ಲಿರು. ಸೀನ್ ಮೇಲಿರೋ ಅಕ್ಕ ಯಾರು ದುಡಿದಿದ್ದನ್ನ ಇವಳು ದುಡಿಯೋ ಥರ ದೌಲತ್ ತೋರ್ಸ್ತ್ಯಾ ನಿನ್ನ. ಹೇ ವಿರಾಜ್, ಸಂಜೆ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದೀವಿ, ಆದರೂ ಟೆನ್ಷನ್ ಮಾಡ್ಕೊಳ್ತೀಯ. ನಂಗೆ ಅರ್ಥನೇ ಆಗಲ್ಲ. ಅದೇನೋ ಹೆಣ್ಮಕ್ಳು ಮುಂದೆ ಸೇದಕ್ಕೆ ಕಷ್ಟ ಆಗತ್ತೆ. ಐ ಆಮ್ ಸಾರಿ ಮಿಥಿಲಾ. ಸರಿ ಹೋಯ್ತು, ಸೇದೋದ್ರಾಗ್ಲೇ ಇಲ್ಲ, ಆದ್ರೆ ಈ ಸೌಜನ್ಯಕ್ಕೆ ಏನು ಕಡಿಮೆ ಇಲ್ಲ. ಸರಿ, ಅದು ಬಿಡು. ಏನು ವಿಷಯ?
ಡಿನ್ನರ್ ಟೇಬಲ್ ರೆಡಿ ಮಾಡಿಸ್ತಿದ್ದೆ ಇನ್ಯಾರನ್ನಾದ್ರೂ ಕರೆದಿದ್ಯಾ ಅಥವಾ ಮನೆಯವ್ರ ಮಾತ್ರನಾ? ಮನೆಯವ್ರಷ್ಟೇ. ಅಂದರೆ ಅಭಿ ಬರ್ತಾನೆ, ಅವನು ಮನೆಯವ್ರ ಲೆಕ್ಕನೇ. ಮತ್ತು ಇನ್ನೊಬ್ಳು ಅವಳು ಮನೆಯವ್ರ ಥರನೇ ಬರ್ತೀನಿ ಅಂತ ಟೆಕ್ಸ್ಟ್ ಮಾಡಿದ್ದಾಳೆ. ಯಾರು? ರಮ್ಯಾನಾ? ಅವಳೆ. ಇವತ್ತಿಗೆ ಸಾಕು, ಮುಗಿಸಿ ಬೇಗ ಬಾ. ಪ್ರತಿ ಸತಿ ಸಿಗರೇಟ್ ಹಚ್ಬೇಕಾದ್ರೆ ತೇಜಸ್ವಿ ಅಂತಾನೆ. ಮೊದಲೇ ಸಿಗರೇಟ್ ಅವನ ಜೊತೆನೆ ಕದ್ದು ಸೇದಿದ್ದು. ನಮ್ಮೆಲ್ಲರಿಗಿಂತ ಸಖತ್ ಕ್ಯೂಟ್ ಆ್ಯಂಡ್ ಸ್ಮಾರ್ಟ್ ಆಗಿದ್ದು ಅವನೇ. ತೇಜು, ಐ ರಿಯಲಿ ಮಿಸ್ ಯು ಮ್ಯಾನ್. ನೀನು ಅದು ಹೇಗೆ ಮ್ಯಾನೇಜ್ ಮಾಡ್ತಿದ್ದೋ ನನಗಂತೂ ಗೊತ್ತಿಲ್ಲ ಮಿತಿಲ್ಲ. ಆದರೆ ಈ ವಿಷಯದಲ್ಲಿ ನಿನ್ನ ಸ್ಟ್ರಾಂಗ್ ನನಗಂತೂ ಇರೋಕ್ಕಾಗಲ್ಲ ಅನ್ಸುತ್ತೆ. 18 ವರ್ಷ ಆಯ್ತಲ್ವಾ? ಅದು ಹೇಗಿದನೋ, ಎಲ್ಲಿದನೋ. ನಮ್ಮ ಜೊತೆನೆ ಇಲ್ಲೇ. ಅಲ್ಲ ಕಣೋ, ನಿಂಗೆ ಬೇಕಾಗಿರೋ ಹುಡುಗಿನ ನಾನು ಹುಡ್ಕಿದ್ರೆ? ಆಗಲೇ ಹೇಳಿದ್ನಲ್ಲ, ನನಗೆ ಓಕೆ. ಹಾಂ ಸರಿ, ಪಾರ್ಟಿ ಪ್ರಿಪ್ರೇಷನ್ಗೆ ನನ್ನಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಅಪ್ಪಣೆ ಮಾಡಿ ಮಾರಾಣಿ. ಹೋಗೋ, ನಾನೆಲ್ಲ ಮಾಡ್ತೀನಿ. ನೀನು ಸಂಜೆ ಕರೆಕ್ಟ್ ಟೈಮಿಗೆ ರೆಡಿಯಾಗಿ ಬಂದರೆ ಸಾಕು, ಬಾಕಿ ಎಲ್ಲ ಸಾರ್ಟೆಡ್. ನೀನು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ನಾವ್ಯಾರು ತಲೆ ಹಾಕೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡ್ತೀಯ. ಸರಿ, ನಾನೊಂದು 2 ಅವರ್ ಆಚೆ ಹೋಗಿ ಬರ್ತೀನಿ. ಪ್ರಶಾಂತ್ ಮನೇಲಿ ನಾಮಕರಣ ಅಟೆಂಡ್ ಮಾಡಬೇಕು. ಸರಿ. ನಾನು ನಿಂಗೆ ಆಲ್ರೆಡಿ ಪರ್ಫೆಕ್ಟ್ ಮ್ಯಾಚ್ನ ಹುಡುಕಿದ್ದೀನಿ ವಿರಾಜ್. ಇನ್ನು ನಮ್ಮಮ್ಮಮ್ಮ ಅನೌನ್ಸ್ ಮಾಡೋದೊಂದೇ ಬಾಕಿ, ಅದು ಇವತ್ತು ನಡೆಯುತ್ತೆ. ನಿಂಗೆ ನನ್ನ ಮೇಲೆ ಕಿಂಚಿತ್ ಅದು ಪ್ರೀತಿ ಇದ್ರೆ ಬಿಡು ಅಣ್ಣನ. ಇವತ್ತಿನ ಸುಮ್ಮನೆ ಬಿಡೋ. ಅವಳು ಹೇಳಿದ್ ಕೇಳಿಸ್ತು ತಾನೆ? ತೆಗಿಯೋ ಕೈ. ದಯವಿಟ್ಟು ಹೊರಡೋಣ, ಇದು ಬೇರೆಯವ್ರ ಮನೆ ಕಾರ್ಯಕ್ರಮ. ನೀವಿಬ್ರು ಹೊಡೆದಾಡ್ತಾ ಇರ್ಬೇಡಿ. ಮಲ್ಲಿ, ಹೋಗೋದಾ? ನಾನು ಹೇಳಿದ್ದು ನನ್ನ ಹತ್ರ ದುಡ್ಡಿಲ್ಲ ಅಣ್ಣ. ಹಾಗಾದ್ರೆ ನನ್ನ ಸಾಲದ ಕಂತು ನಾನು ಹೇಗೆ ಕಟ್ಲಿ? ಮನೆ ಅಡ ಇಡೋ ಮುಂಚೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಇನ್ನೂ ಈ ವಿಚಾರನ ಮನೆಯವರಿಂದ ಮುಚ್ಚಿಡೋದಕ್ಕಾಗಲ್ಲ ಅಣ್ಣ. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಅಮ್ಮ ಅತ್ತಿಗೆಗೆ ಸಾಲದ ವಿಚಾರನ ಹೇಳ್ದೆ ಬೇರೆ ವಿಧಿನೇ ಇಲ್ಲ. ಏನು ಮಾತಾಡ್ತಿದ್ಯ ಮಲ್ಲಿ? ಅದನ್ನ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ನಾನೇನ್ ಮಾಡ್ಬೇಕು? ಹಂಗೆ ಮಾಡಬೇಡ. ಅಮ್ಮಂಗೆ ಗೊತ್ತಾದ್ರೆ. ಇಷ್ಟು ದಿನ ಸುಮ್ಮನಿದ್ದು ತಪ್ಪು ಮಾಡಿದೆ, ಇವತ್ತು ನಾನು ಹೇಳಲೇಬೇಕು. ಅಮ್ಮ ಸಹಿಸ್ಕೊತಾಳ? ಒಂದೇ ಒಂದ್ಸಲ ಯೋಚನೆ ಮಾಡು. ಅದನ್ನ ನೀನು ಮನೆ ಮೇಲೆ ಸಾಲ ಮಾಡೋಕ್ ಮೊದಲು ಮಾಡ್ಬೇಕಿತ್ತು, ಈಗಲ್ಲ. ಅಲ್ಲ ಮಲ್ಲಿ, ನನ್ನ ಮಾತು ಕೇಳಲ್ಲ ಅಣ್ಣ. ಇನ್ಮೇಲೆ ನಿನ್ ಮಾತು ಕೇಳಕ್ಕಾಗಲ್ಲ, ಬರೋದತ್ತು. ಆಯ್ತು, ಎಲ್ಲ ಹೇಳ್ಬಿಡು. ಅಮ್ಮಂಗೆಲ್ಲ ಗೊತ್ತಾಗ್ಲಿ. ಇವ್ರ ಮಗ ನಾಲಾಯಕ್ಕೋ ಎಲ್ಲರೂ ಅನ್ಕೊಂಡಿರ್ತಾರ ಸಂಪಾದನೆ ಮಾಡಲ್ಲ, ಮನೆ ನಡೀತಿರೋದಲ್ಲ ನಿನ್ನಿಂದನೇ ಅಂತನೂ ಹೇಳ್ಬಿಡು. ಇನ್ನು ನನ್ನ ಪ್ರೆಗ್ನೆಂಟ್ ಹೆಂಡತಿಗೆ ತನ್ನ ಗಂಡ ಅವಳು ತಂಗಿ ದುಡ್ಡಲ್ಲಿ ಬದುಕ್ತಿರೋ ಇಡಿಯೇಟ್ ಅಂತನೂ ಹೇಳ್ಬಿಡು. ಆಮೇಲೆ ನಾನು ಅವ್ರಿಗೆಲ್ಲ ಹೇಗೆ ಮುಖ ತೋರಿಸ್ಲಿ? ಈಗ ಅದೆಲ್ಲ ಯಾಕೆ ಬಿಡು. ಅಕ್ಕ, ಇವ್ನು ಮತ್ತೆ ನಾಟಕ ಆಡ್ತಿದ್ದಾನೆ, ನಂಬೇಡ. ಹೌದು ಮಲ್ಲಿ, ನಂದು ಇದ್ದಿದ್ದೆ ಬಿಡು. ನೀನಂತೂ ಸತ್ಯ ಹರಿಶ್ಚಂದ್ರೆ, ನೀನು ಸತ್ಯ ಹೇಳೋದ್ರಿಂದ ಬೇರೆಯವ್ರಿಗೆ ಏನಾಗುತ್ತೆ ಅಂತಲೂ ನೀನು ಯೋಚನೆ ಮಾಡಬೇಡ. ಹೇಳ್ಬಿಡು, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು. ನೀನೇನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ತಡವಾಗಾದರೂ ನನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತಾಯಿತು. ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿರಿ ಮಲ್ಲಿ, ನೀವು ಆರಾಮಾಗಿರು. ನಾನು ಹೋಗ್ತೀನಿ. ಬರಬೇಕು ಸದಾ ಬ್ಯುಸಿ, ಸದಾ ರಮೆ. ಅಂತೂ ಇಂತೂ ಮನೆ ದಾರಿ ನೆನಪಾಯ್ತಾ ಅಥವಾ ಮ್ಯಾಪ್ ಹಾಕೊಂಡು ಬಂದ್ಯಾ? ಈ ಮನೆಗೆ ನಾನು ಕಣ್ಣು ಮುಚ್ಕೊಂಡು ಬರ್ಬೋದು, ನನ್ ಕಾರಿಗೂ ದಾರಿ ಗೊತ್ತು.
ಅರು ಅಮ್ಮ ಇದಾರೆ ಅಲ್ವಾ, ಸೆಲೆಬ್ರೇಷನ್ ಇದೆ ತಾನೆ? ಅವರು ಅಮ್ಮನೂ ಇದ್ದಾರೆ, ಸೆಲೆಬ್ರೇಷನ್ ಇದೆ. ಮತ್ ನೀನೆಲ್ಲಿ ಹೋಗ್ತಾ ಇದ್ಯಾ? ನಮ್ಮ ಆಫೀಸ್ ಅಕೌಂಟೆಂಟ್ ಪ್ರಶಾಂತ್ ಇದಾರಲ್ಲ, ಅವ್ರ ಮಗಳದು ನಾಮಕರಣ, ಈಗ ಹೋಗಿ ಬರ್ತೀನಿ. ಸೀರಿಯಸ್ಲಿ ವಿರಾಜ್, ಅರು ಮಸಾಲ ಫ್ಯೂಚರ್ ಎಮ್ನೆ ನೀನು. ಹೋಗಿ ಹೋಗಿ ಆ ಅಕೌಂಟೆಂಟ್ ಮನೆಗೆ ಹೋಗ್ತೀಯಾ? ಹೋದ್ರೆ ತಪ್ಪೇನು? ನಿನ್ ಸ್ಟೇಟಸ್ ಏನು? ಕಮ್ಮಾನ್ ರಮ್ಯಾ, ಈ ಸ್ಟೇಟಸ್ ಎಲ್ಲ ಬರೋದಕ್ಕೆ ನಮ್ಮ ಆಫೀಸ್ ಎಂಪ್ಲಾಯೀಸ್ ಅಲ್ವಾ ಕಾರಣ? ಅವರು ನಮ್ಮ ಮನೆಯವ್ರ ತರನೇ. ವಿರಾಜ್, ಅಷ್ಟಿದ್ರೆ ಮ್ಯಾನೇಜರ್ ಪಾಂಡುರಂಗ ಕೈಯಲ್ಲಿ 2,000 ರೂಪಾಯಿ ಗಿಫ್ಟ್ ಕೊಟ್ಟು ಕಳ್ಸು. ನೀನೇನು ಹೋಗ್ಬೇಕಾಗಿಲ್ಲ. ಅವ್ರಿರೋ ಆ ಏರಿಯನೋ ಆ ರೋಡೋ ಯಪ್ಪಾ, ಒಂದ್ ಕಾರ್ ಪಾರ್ಕ್ ಮಾಡಕ್ಕೂ ಜಾಗನೇ ಇಲ್ಲ. ಜನ ಜಾತ್ರೆ. ರಮ್ಯಾ, ಯಾವುದೋ ಗಲ್ಲಿ ರೋಡಲ್ಲಿ ಆ ಜನಗಳ ಜೊತೆ ಬೆರ್ತು ಮಾತಾಡ್ಕೊಂಡು ಮನೆಗೆ ಹೋಗೋದ್ರಲ್ಲಿ ಎಷ್ಟು ಖುಷಿ ಇರೋದು ಗೊತ್ತಾ? ನೀನು ಹೋಗು, ಈಗ ಹೋಗಿ ಬರ್ತೀನಿ. ಬಾಯ್ ಬಾಯ್. ಹಲೋ, ಏನು ಮಾಡ್ತಿದ್ದಲ್ಲಿ? ಸಾರಿ ಸರ್, ಸರ್ ಹೋಗ್ರಿ. ಸಾರಿ. ಸರ್, ವಿರಾಜ್ ಸರ್, ನೀವು ನಮ್ಮ ವಿರಾಜ್ ಸರ್, ನಮ್ಮ ಬಾಸ್. ಸರ್, ನೀವು ಬಂದಿದ್ದು ತುಂಬಾ ಖುಷಿ ಆಯಿತು ಸರ್. ಬರ್ಬೇಕಾರೆ ಏನೂ ತೊಂದರೆ ಆಗಿಲ್ಲ ತಾನೆ? ಇಲ್ಲ. ಲವ್ ಯು ಬಾಸ್. ನೀವು ಸೂಪರ್ ಬಾಸ್. ಬಾಸ್, ನೀವು ಒಂದ್ಸಲ ಬರ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಬರ್ದೇ ಇರೋದೇ ಇಲ್ಲ ಬಾಸ್. ಮಾತಿಗೆ ತಪ್ಪದ ಮಗ ನೀವು. ಏನ್ ನೋಡ್ತಿದ್ದೀರಾ? ಕೊಡಿ ಬಾಸ್. ಆರ್ತಿ ಮಾಡಿ. ಬಾಸ್ಗೆ ಒಂದು ಸ್ಪೆಷಲ್ ಜ್ಯೂಸ್ ಹೇಳೋ. ನಾನು ಕೇಳಿದ್ನ? ನೀವು ಕೇಳದೆ ಇದ್ರು ನಾನು ಹೇಳ್ಬೇಕು ಬಾಸ್. ನಾನು ಯಾರು? ಅರು ಮಸಾಲಾ ಕಂಪನಿ ಮ್ಯಾನೇಜರ್. ಮ್ಯಾನೇಜರ್ ಅಂದಮೇಲೆ ಎಲ್ಲನೂ ಮ್ಯಾನೇಜ್ ಮಾಡೋದು ನನ್ನ ಕೆಲಸ ಬಾಸ್. ಹಾಗಂತ ಎಲ್ಲರೂ ಮುಂದೆ ನೀವು ನನ್ನ ಹೊಗಳ್ಬೇಡಿ, ನನಗೆ ನಾಚಿಕೆ ಆಗುತ್ತೆ. ಸರ್, ತಿನ್ನೋದಕ್ಕೆ ಏನು ಹೇಳ್ತಾರಲ್ಲ? ಪ್ರಶಾಂತ್ ಏನೂ ಬೇಡ, ಮನೇಲಿ ಫಂಕ್ಷನ್ ಇದೆ ಗೊತ್ತಲ್ವಾ? ಏ ಜಿಲೇಬಿ, ಜಿಲೇಬಿನ ಬಾತು ಮುಟ್ಟೋದಿಲ್ಲ. ಅಂದರೆ ಬರೀ ಮುಟ್ಟೋದಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಕ್ಕೆ ಬಂದೆ. ಸರ್, ನಿಮಗೆ ಜಿಲೇಬಿ ಅಂದರೆ ತುಂಬ ಇಷ್ಟ ಅಂತಲೇ ಮಾಡಿಸಿದ್ದೆ ಸರ್. ಥ್ಯಾಂಕ್ ಯು ಪ್ರಶಾಂತ್. ಬಾಸ್, ಜಿಲೇಬಿ ತಣ್ಣಗಾಗುತ್ತೆ, ತಿನ್ನಿ.
ಛೇ, ಈ ಮದನಲ್ಲಿ ಇನ್ನೂ ಬಂದಿಲ್ವಲ್ಲ, ಇನ್ನೇ ನಾಮಕರಣ ಮುಗಿಸ್ಕೊಂಡು ಎಲ್ಲರೂ ಊಟಕ್ಕೆ ಬಂದ್ಬಿಡ್ತಾರೆ. ಇಲ್ಲೇನು ವ್ಯವಸ್ಥೆನೇ ಆಗಿಲ್ವಲ್ಲ. ಗಿರ್ಜಾ, ರೀ ಬಂದೆ. ಆ ಕೇಟ್ರಿನ್ ಮದನ್ ಎಲ್ಲಿದ್ದಾನೆ ಅಂತ ಸ್ವಲ್ಪ ನೋಡಮ್ಮ, ಏನು ವ್ಯವಸ್ಥೆನೇ ಆಗಿಲ್ಲ. ಸರಿ ಅಕ್ಕ. ಒಂದು ನಿಮಿಷ ಪಾಂಡು, ಒಂದು ನಿಮಿಷ ಅಂತ ಹೇಳ್ದೆ. ಹಲೋ, ಎಲ್ಲೆಲ್ಲ ಅಂತಾರೆ ಹುಡ್ಕೋದು ನಿಮ್ಮನ್ನ? ಹಲೋ, ಅದ್ಯಾಕೆ ಕಣ್ಣ ಒಳ್ಳೆ ಹಿಂಗ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಅಲ್ಲಿ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ಕಾಯ್ತಾ ಇದ್ದಾರೆ, ನೀವು ನೋಡಿದ್ರೆ ಇಲ್ಲಿದ್ದೀರಾ. ಹಿಂಗಾದ್ರೆ ಹೆಂಗೆ? ನಿಮ್ಮಂತವ್ರು ಕ್ಯಾಟ್ರಿಂಗ್ ವಹಿಸ್ಕೊಂಡ್ರೆ ಪಾಪ ಜನರಿಗೆ ಕರೆಕ್ಟ್ ಟೈಮಿಗೆ ಊಟ ಸಿಗುತ್ತಾ? ನೋಡೋದಕ್ಕೆ ಒಳ್ಳೆ ಮನುಷ್ಯರ ಥರ ಕಾಣ್ತೀರಾ, ಕೆಲಸ ಮಾಡಕ್ಕೆ ಏನು ಸೋಮಾರಿತನ? ಏನ್ರಿ ಹಂಗೆ ನೋಡ್ತಿದ್ದೀರಾ? ನಿಮ್ಮ ಕಡೆಯವರೆಲ್ಲ ಕಾಯ್ತಿದ್ದಾರೆ, ಹೋಗ್ರಿ. ಹಲೋ, ನಿಮ್ಮ ಹತ್ರನೇ ಮಾತಾಡ್ತಿರೋದು. ಯಾಕೆ ಹಾಗೆ ನೋಡ್ತಿದ್ದೀರಾ? ಅಲ್ಲಿ ಎಲ್ರು ಗಡಿಬಿಡಿ ಮಾಡ್ಕೊಂಡು ನಿಮ್ಮನ್ನು ಹುಡುಕ್ತಿದ್ರೆ ನೀವು ಇಲ್ಲಿ ಏನೂ ಗೊತ್ತಿಲ್ದಿರೋ ಥರ ನಗ್ತಾ ನಿಂತಿದ್ದೀರಲ್ಲ, ಏನಾಗಿದೆ ನಿಮಗೆ? ಸರ್, ಪಂಕ್ತಿ ಶುರುವಾಯ್ತು, ಊಟಕ್ಕೆ ಬನ್ನಿ. ನೀವು ಸಾರಿ 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 ಸಾರಿ, ಅದು ನಾನು ಗಡಿಬಿಡಿಯಲ್ಲಿ ಸಾರಿ ಅಷ್ಟೇ. ಏನು ಅನ್ಕೋಬೇಡಿ, ನಿಜವಾಗ್ಲೂ ಸಾರಿ. ಸರ್, ನೀವು ಬೇಜಾರು ಮಾಡ್ಕೊಂಡಿಲ್ಲ ತಾನೆ? ಮತ್ತೊಂದ್ಸಲ ಸಾರಿ. ಅಮ್ಮಮ್ಮ, ನಿಮ್ಮ ಪ್ರಾಮಿಸ್ನ ಉಳಿಸ್ಕೊಂಡ್ಬಿಟ್ಟೆ. ನನ್ನ ಹುಡುಗಿ ಸಿಕ್ಕೇ ಬಿಟ್ಲು.